ರಾಜ್ಯದ ಮೊದಲ ಬಿಜೆಪಿ ಪಟ್ಟಿ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ರಾಜ್ಯದ ಮೊದಲ ಬಿಜೆಪಿ ಪಟ್ಟಿ ಬಿಡುಗಡೆಯಾಗಬಹುದು. ನಿನ್ನೆ ನಡೆದಂತಹ ಸಿಇಸಿ ಸಭೆಯಲ್ಲಿ ಹೆಚ್ಚು ಕಡಿಮೆ 14 ಕ್ಷೇತ್ರಗಳಿಗೆ ಹುರಿಯಾಳುಗಳ ಹೆಸರನ್ನು ಫೈನಲ್ ಮಾಡಲಾಗಿದೆ. ರಾಜ್ಯದ ಮೊದಲ ಬಿಜೆಪಿ ಪಟ್ಟಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ರಿಲೀಸ್ ಆಗಬಹುದು. ಮೊದಲ ಪಟ್ಟಿಯಲ್ಲಿ ಯಾವುದೆಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ವಿವಾದ ಗೊಂದಲದ ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳನ್ನು ಕೆಲವು ಕ್ಷೇತ್ರದಲ್ಲಿ ಫೈನಲ್ ಮಾಡಿದ್ದಾರೆ. ಆದರೂ ಬಿಜೆಪಿ ಕಲಿಗೆ ಕಾದು ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊದಲ ಪಟ್ಟಿ ಇವತ್ತು ನಾಳೆ ಅಂತ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಿಡುಗಡೆಯಾಗಬಹುದು. 19 ಕ್ಷೇತ್ರದ ತನಕವೂ ಆಗಬಹುದು ಅಂತ ಅಂದುಕೊಂಡಿದ್ದರು. ಆದರೆ ಈಗ ಸದ್ಯಕ್ಕೆ 14 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗಿದೆ. ಒಂದು ಸಾರ್ತಿ ಅಂತಿಮವಾಗಿ ಪಟ್ಟಿ ಬಿಡುಗಡೆಯಾದರೆ ಆಗ ಕನ್ಫರ್ಮ್ ಆಗುತ್ತೆ ಯಾವ ಕ್ಷೇತ್ರಗಳಿಗೆ ಯಾರು ಹುರಿಯಾಳು, ಯಾರು ಕಾಯ್ತಾ ಇದ್ದಾರೆ, ಯಾರು ಟಿಕೆಟ್ ಮಿಸ್ ಆಗುತ್ತೆ, ಇದೆಲ್ಲವೂ ಕೂಡ ಗೊತ್ತಾಗಬೇಕು ಅಂತಂದರೆ ಅದಕ್ಕೇನು ಟೈಮ್ ಅಂತ ಇಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಪಾರ್ಲಿಮೆಂಟರಿ ಬೋರ್ಡಿಂದ ಈ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಇವತ್ತು ಅಥವಾ ನಾಳೆ ಬಿಜೆಪಿ ಕರ್ನಾಟಕದ ಲಿಸ್ಟ್ ಬಿಡುಗಡೆಯಾಗುತ್ತೆ. ಯಾವುದೇ ಕ್ಷಣದಲ್ಲೂ ಕೂಡ ಬಿಡುಗಡೆಯಾಗಬಹುದು. ನಿನ್ನೆ ತಡರಾತ್ರಿ ಮೋದಿ ನೇತೃತ್ವದ ಸಭೆಯಲ್ಲಿ ಪಟ್ಟಿಯನ್ನು ಫೈನಲ್ ಮಾಡಲಾಗಿದೆ. ವರಿಷ್ಠರಿಗೆ ಸವಾಲಾಗಿದ್ದ ಅಭ್ಯರ್ಥಿಗಳ ಆಯ್ಕೆಯ ಕಗ್ಗಂಟು ಭಾಗಶಃ ಕ್ಲಿಯರ್ ಆಗಿದೆ. ವಯಸ್ಸು, ಆರೋಗ್ಯದ ಕಾರಣಕ್ಕೆ ಕೆಲ ಸಂಸದರಿಗೆ ಟಿಕೆಟ್ ಕೈತಪ್ಪೋದು ಫಿಕ್ಸು. ಕೆಲವೊಂದು ರೀಸನ್ಸ್ ನಾನು ಹೇಳ್ತಾ ಇರೋದು. ಕೆಲವರಿಗೆ ವಯಸ್ಸು, ಕೆಲವರದು ಆರೋಗ್ಯ ಸಮಸ್ಯೆ, ಇನ್ನು ಕೆಲವರು ಸಂಸದರ ಕಾರ್ಯಕ್ಷಮತೆ ಮತ್ತು ನಡೆ ನುಡಿ ಬಗ್ಗೆ ವರಿಷ್ಠರಿಗೆ ತೃಪ್ತಿನೇ ಇಲ್ಲ, ಅಂಥವ್ರಿಗೂ ಟಿಕೆಟ್ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವು ಸಂಸದರಿಗೆ ಸ್ಥಳೀಯವಾಗಿ ಭಾರಿ ವಿರೋಧ ಇದೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಅಭ್ಯರ್ಥಿಗಳ ಹೆಸರು ಅಂತಿಮವಾಗುತ್ತೆ. ಹಾಗಾದರೆ ಫಸ್ಟ್ ಲಿಸ್ಟ್ನಲ್ಲಿ ಯಾರ ಹೆಸರು ನೋಡೋಣ. ಮೈಸೂರಿಗೆ ಯದುವೀರ್ ಒಡೆಯರ್, ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿ ಸೂರ್ಯ, ಬೆಂಗಳೂರು ಕೇಂದ್ರ PC ಮೋಹನ್ ಟಿಕೆಟ್ ಪಡೆಯುವಲ್ಲಿ ಸಫಲರಾಗಿದ್ದಾರೆ. ಬೆಂಗಳೂರು ಕೇಂದ್ರದಿಂದ PC ಮೋಹನ್ ಮತ್ತೊಮ್ಮೆ ಅಖಾಡಕ್ಕೆ ಇಳಿಯಲಿದ್ದಾರೆ ಅಂತಕ್ಕಂಥದ್ದು. ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ CN ಮಂಜುನಾಥ್ BJPಯಿಂದ ಫೈನಲ್ ಆಗಿದೆ. ದೇವೇಗೌಡರು ಒಪ್ಪಿದ್ದಾರೆ ಇದಕ್ಕೆ. ಡಾಕ್ಟರ್ CN ಮಂಜುನಾಥ್ ಅವರನ್ನು BJP ಚಿಹ್ನೆಯಡಿ ಸ್ಪರ್ಧಿಸೋದಕ್ಕೆ ವರಿಷ್ಠರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಹಾಗಾದರೆ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ CN ಮಂಜುನಾಥ್ ವರ್ಸಸ್ DK ಸುರೇಶ್ ಸ್ಪರ್ಧೆಯನ್ನು ಮಾಡಬೇಕಾಗತ್ತೆ. ಇದು ಮೈಸೂರಿನಿಂದ ಹೆಚ್ಚು ಕಡಿಮೆ ಫೈನಲ್ ಆದಂಗಿದೆ. ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಅಂತ, ಯಾಕೆಂದರೆ ಪ್ರತಾಪ್ ಸಿಂಹಗೆ ಕೈ ತಪ್ಪುತ್ತೆ ಟಿಕೆಟ್. ಇನ್ನು ಶ್ರೀರಾಮುಲು ಅವರು ಬಳ್ಳಾರಿಯಿಂದ ಟಿಕೆಟನ್ನು ಪಡ್ಕೊಳ್ತಾ ಇದ್ದಾರೆ. ಬಸವರಾಜ ಬೊಮ್ಮಾಯಿ ಅವರಿಗೆ ಹಾವೇರಿಯಿಂದ. ಹಾಗಾದರೆ ಕಾಂತೇಶ್ ಕಥೆ ಏನು, BC ಪಾಟೀಲ್ ಕಥೆ ಏನು? ಕಲಬುರಗಿಯಿಂದ ಉಮೇಶ್ ಜಾಧವ್ ನಿರೀಕ್ಷಿತ, ಇದು ಎಕ್ಸ್ಪೆಕ್ಟೆಡ್ ಇದು. ಹಾಗೆಯೇ ಬಾಗಲಕೋಟೆಯಿಂದ PC ಗದ್ದಿಗೌಡರ್ ಮತ್ತೊಮ್ಮೆ ಕಣಕ್ಕಿಳಿತಾ ಇದ್ದಾರೆ, ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ. ವಿಜಯಪುರದಿಂದ ಇದು ವೆರಿ ಇಂಟ್ರೆಸ್ಟಿಂಗ್. ರಮೇಶ್ ಜಿಗಜಿಣಗಿ ಒಂದು ಟೈಮಲ್ಲಿ ಅವರು ನಾನು ಚುನಾವಣೆ ಕಣದಿಂದ ನಿವೃತ್ತನಾಗ್ತೀನಿ ಅಂತ ಹೇಳಿದರೂ ಕೂಡ ರಮೇಶ್ ಜಿಗಜಿಣಗಿ ಅವರಿಗೆ ವಿಜಯಪುರದಿಂದ ಟಿಕೆಟ್ ಸಿಗ್ತಾ ಇದೆ. ಚಿಕ್ಕೋಡಿ ಕ್ಷೇತ್ರದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಅಲ್ಲೂ ಕೂಡ ರಮೇಶ್ ಕತ್ತಿ ಅಥವಾ ಅಣ್ಣಾ ಸಾಹೇಬ್ ಜೊಲ್ಲೆ ಅಂತ ಇತ್ತು. ರಮೇಶ್ ಕತ್ತಿ ಅವರಿಗೆ ಸಿಗಲಿಲ್ಲ, ಅಣ್ಣಾ ಸಾಹೇಬ್ ಜೊಲ್ಲೆಗೆ ಆಗ್ತಾ ಇದೆ ಟಿಕೆಟ್. ಶಿವಮೊಗ್ಗದಿಂದ ಯಾವುದೇ ಡೌಟ್ ಇಲ್ಲ, BY ರಾಘವೇಂದ್ರ. ಹಾಗೆಯೇ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಕಣಕ್ಕಿಳಿತಾ ಇದ್ದಾರೆ. ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಮಂಗಳ ಅಂಗಡಿಗೆ ಟಿಕೆಟ್ ಮಿಸ್ ಆದರೂ ಕೂಡ ಅವರು ಬೀಗರಿಗೆ ಸಿಕ್ಕಿದೆ. ಮಂಗಳ ಅಂಗಡಿ ಆಗಲೇ ಹೇಳಿದರು ಜಗದೀಶ್ ಶೆಟ್ಟರ್ಗೆ ಸಿಗದಾದರೆ ನಾನು ತುಂಬ ಹೃದಯದ ಸ್ವಾಗತ ಮಾಡ್ತೀನಿ ಅಂತ. ಅದೇ ರೀತಿ ಆಗಿದೆ. ಇನ್ನು ಧಾರವಾಡದಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಟಿಕೆಟ್ ಫೈನಲ್ ಆಗಿದ್ದರೆ, ಕೊಪ್ಪಳದಿಂದ ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್, ಅದು ಕೂಡ ಸ್ವಲ್ಪ ಆಶ್ಚರ್ಯ. ಬಟ್ ಇವೆಲ್ಲವೂ ಕೂಡ ಕ್ಲಿಯರೆನ್ಸ್ ಪಡ್ಕೊಂಡಿದೆ ಮೋದಿ ಅವರಿಂದ. ಅದು ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಮೈಸೂರದು ಇನ್ನೂ ಡೌಟು ಅಂತಲೇ ಇದ್ದಾರೆ.
ಪ್ರತಾಪ್ ಸಿಂಹ ನಿನ್ನೆ ರಾತ್ರಿನೂ ಕೂಡ ನನಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ, ನಂಗೆ ಟಿಕೆಟ್ ಸಿಗುತ್ತೆ ಅಂತಲೇ ಇದ್ದಾರೆ. ಗೊತ್ತಿಲ್ಲ, ಕೊನೇ ಹಂತದಲ್ಲಿ ಏನು ಬೇಕಾದರೂ ಬದಲಾವಣೆ ಆಗಬಹುದು. ಈಗ ನಿನ್ನೆ ಎಲ್ಲ ಯದುವೀರ್ ಒಡೆಯರ್ ಅವರ ಸ್ಪರ್ಧೆಗೆ ಅವರ ತಾಯಿ ಒಪ್ಪಿಲ್ಲ ಅಂತ ಕೂಡ ಸುದ್ದಿ ಆಗ್ತಾ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ನವದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ನಿನ್ನೆ ನಡೆದಂತಹ ಸಭೆಯಲ್ಲಿ ಎಷ್ಟು ಕ್ಷೇತ್ರಗಳಿಗೆ ಈಗ ಆಲ್ಮೋಸ್ಟ್ ಫೈನಲ್ ಆಗಿದೆ, ಏನು ಈ ಮೊದಲ ಪಟ್ಟಿಯ ವಿಶೇಷತೆ? ಅರವಿಂದ್, ನಿನ್ನೆ 15ರಿಂದ 17 ಕ್ಷೇತ್ರಗಳ ಬಗ್ಗೆ ಬಹುತೇಕ ಚರ್ಚೆ ಅಂತಿಮ ಆಗಿರುವಂತದ್ದು. ಈ ಪೈಕಿ 14 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಮೊದಲ ಹಂತದಲ್ಲಿ ಘೋಷಣೆ ಮಾಡುವಂತ ಸಾಧ್ಯತೆಗಳಿದಾವೆ. ಇವತ್ತು ಸಂಜೆ ಒಳಗೆ ಬಹುತೇಕ ಮೊದಲ ಪಟ್ಟಿ ಅಂದ್ರೆ ರಾಜ್ಯ ಬಿಜೆಪಿಯ 2ನೇ ಪಟ್ಟಿ, ರಾಜ್ಯ ಬಿಜೆಪಿಯ ಮೊದಲನೇ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆಗಳಿದಾವೆ. ಬಿಜೆಪಿಯ ಹೈಕಮಾಂಡ್ ನಾಯಕರು ಸುದ್ದಿಗೋಷ್ಠಿಯನ್ನು ನಡೆಸಿ 2ನೇ ಪಟ್ಟಿಯನ್ನು ಕೂಡ ಘೋಷಣೆ ಮಾಡುವಂತ ನಿರೀಕ್ಷೆಗಳನ್ನ ಕೂಡ ನಾವು ಮಾಡಬಹುದು. ಈಗ ಸದ್ಯಕ್ಕೆ ಕೆಲವೊಂದಿಷ್ಟು ಯಾವ ಹಾಲಿ ಸಂಸದರಿಗೆ ಟಿಕೆಟ್ ಕೈತಪ್ಪಿದೆಯೋ ಅವರನ್ನ ಮನವೊಲಿಸುವಂತ ಕೆಲಸ ಅಥವಾ ಅವರಿಗೊಂದಿಷ್ಟು ಮಾಹಿತಿಯನ್ನು ಕೊಡುವಂತ ಕೆಲಸಗಳು ಕೂಡ ಆಗಬಹುದು. ಇದಾದ ಬಳಿಕ ಸಂಜೆಯ ವೇಳೆಗೆ ಪಟ್ಟಿ ಘೋಷಣೆ ಆಗುತ್ತೆ. ಈಗ ಪಟ್ಟಿ ಸಿದ್ಧತೆ ಹಂತದಲ್ಲಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ರಾಜ್ಯ ನಾಯಕರ ಸಮ್ಮುಖದಲ್ಲಿ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಿತು. ರಾಜ್ಯದ 28 ಕ್ಷೇತ್ರಗಳ ಸಂಬಂಧಪಟ್ಟಂತೆ ಒಂದು ಪ್ರಾಥಮಿಕ ಚರ್ಚೆಯನ್ನ ಮಾಡಲಾಯಿತು. ಅದಾದ ಬಳಿಕ ಮೊದಲ ಲಿಸ್ಟ್ ಕ್ಲಿಯರ್ ಮಾಡುವಂತಹ ದೃಷ್ಟಿಯಿಂದ ಸುಮಾರು 15ರಿಂದ 17 ಕ್ಷೇತ್ರಗಳ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ 14 ಕ್ಷೇತ್ರಗಳು ಅಥವಾ 15 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವಂತದ್ದು ಅನ್ನುವಂಥದ್ರ ತೀರ್ಮಾನ ಕೂಡ ಆಗಿರುವಂತದ್ದು. ರಾಜ್ಯ ನಾಯಕರ ಸಮ್ಮುಖದಲ್ಲಿ ನಾವು ಈಗ ಯಾವೆಲ್ಲ ಹೆಸರುಗಳನ್ನ ಪ್ರಸ್ತಾಪ ಮಾಡಿದ್ದೀವಿ ಈ ಎಲ್ಲಾ ಹೆಸರುಗಳು ಕೂಡ ಚರ್ಚೆ ಆಗಿರುವಂತದ್ದು. ಬಹುತೇಕ ರಾಜ್ಯ ನಾಯಕರಿಂದಲೂ ಕೂಡ ಒಂದು ಅನುಮೋದನೆಯನ್ನು ಕೂಡ ತೆಗೆದುಕೊಳ್ಳುವಂತ ಕೆಲಸವನ್ನ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. ಬಹುತೇಕ ಇದೇ ಹೆಸರುಗಳು ಪಟ್ಟಿಯಲ್ಲೂ ಕೂಡ ಇರುತ್ತೆ ಅನ್ನುವಂತ ಮಾಹಿತಿಗಳಿದಾವೆ. ಆದ್ರೆ ಹೈಕಮಾಂಡ್ ಕಡೆಯ ಹಂತದಲ್ಲಿ ಏನಾದ್ರೂ ಬದಲಾವಣೆ ಮಾಡುತ್ತಾ ಅನ್ನುವಂತ ಸಣ್ಣ ಪುಟ್ಟ ಅನುಮಾನಗಳಿದಾವೆ. ಅದರ ಹೊರತಾಗೂ ಕೂಡ ಬಹುತೇಕ ಈ ಅಭ್ಯರ್ಥಿಗಳು ಕಣಕ್ಕಿಳಿಯುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಅರವಿಂದ್. ಓಕೆ ಶಬೀರ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಕೆಲವು ಕ್ಷೇತ್ರಗಳು ಇನ್ನೂ ಇತ್ಯರ್ಥ ಆಗಿಲ್ಲ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಬೆಂಗಳೂರು ಉತ್ತರ ಫೈನಲ್ ಆಗಿಲ್ಲ, ಉಡುಪಿ ಚಿಕ್ಕಮಗಳೂರು ಫೈನಲ್ ಆಗಿಲ್ಲ, ಹಾಗೆಯೇ ಚಿಕ್ಕಬಳ್ಳಾಪುರ, ದಾವಣಗೆರೆ, ಬೀದರ್, ರಾಯಚೂರು, ಉತ್ತರ ಕನ್ನಡ, ಕೋಲಾರ, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಚಾಮರಾಜನಗರ ಇಷ್ಟೂ ಕ್ಷೇತ್ರಗಳು ಇನ್ನೂ ಕೂಡ ಫೈನಲ್ ಆಗಿಲ್ಲ. ಅಂದರೆ ಇದಿನ್ನೂ ಕೂಡ ಗೊಂದಲದಲ್ಲಿದೆ. ಒಂದು ಜೊತೆಗೆ ಕಾಂಗ್ರೆಸ್ ಅವರು ಯಾರ್ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಇದು ಕೆಲವು ಡಿಸೈಡ್ ಆಗ್ಬೋದು. ಬೆಂಗಳೂರು ಉತ್ತರದಲ್ಲಿ ಡಿ ವಿ ಸದಾನಂದಗೌಡ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ, ಬಟ್ ಅವ್ರದ್ದು ಫೈನಲ್ ಆಗಿಲ್ಲ ಇನ್ನೂ ಕೂಡ. ಉಡುಪಿ ಚಿಕ್ಕಮಗಳೂರು ಸಿ ಟಿ ರವಿ ಅಥವಾ ಶೋಭಾ ಕರಂದ್ಲಾಜೆ. ಸಿ ಟಿ ರವಿ ಅವ್ರನ್ನ ಈಗಾಗಲೇ ಡೆಲ್ಲಿ ಕರೆಸ್ಕೊಂಡಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ್ ಮತ್ತು ಎಸ್ ಆರ್ ವಿಶ್ವನಾಥ್ ಪುತ್ರನ ನಡುವೆ ಫೈಟ್ ಇದೆ. ದಾವಣಗೆರೆ ಇದು ವೆಯ್ಟ್ ಆ್ಯಂಡ್ ಸಿ ಅಂತಕ್ಕಂಥ ಪಾಲಿಸಿ. ಶಾಮನೂರು ಕುಟುಂಬಕ್ಕೆ ಏನಾದರೂ ಕೊಟ್ಟರೆ ಕಾಂಗ್ರೆಸ್ನಿಂದ ಆಗ ಸಿದ್ದೇಶ್ವರ ಕೊಡೋದು, ಇಲ್ಲ ಹೊಸ ಮುಖಕ್ಕೆ ಕೊಡೋದು ಅಂತಕ್ಕಂಥ ಲೆಕ್ಕಾಚಾರ ಇದೆ. ಬೀದರ್ ಭಗವಂತ ಖೂಬಾ ಫೈನಲ್ ಆಗಿಲ್ಲ ಇನ್ನೂ ಕೂಡ ಬೀದರಿಂದ. ರಾಯಚೂರು ಇನ್ನೂ ಕೂಡ ಫೈನಲ್ ಆಗಿಲ್ಲ, ಕೆಲವು ಗೊಂದಲಗಳಿರಬಹುದು. ಉತ್ತರ ಕನ್ನಡ ಜಿಲ್ಲೆ ಅನಂತಕುಮಾರ್ ಹೆಗಡೆ ಅವ್ರದ್ದು ಏನಾಗುತ್ತೆ ಗೊತ್ತಿಲ್ಲ, ಅವ್ರದ್ದು ಮಿಸ್ ಅಂತಲೇ ಹೇಳ್ತಾ ಇದ್ದಾರೆ. ಕೋಲಾರ ಕೆ ಎಚ್ ಮುನಿಯಪ್ಪ ಫೈನಲ್ ಆದರೆ ಏನು ಮಾಡ್ತಾರೆ ನೋಡೋಣ. ಚಿತ್ರದುರ್ಗ, ಆಮೇಲೆ ದಕ್ಷಿಣ ಕನ್ನಡ, ಚಾಮರಾಜನಗರ ಇಷ್ಟು ಕ್ಷೇತ್ರಗಳು ಇನ್ನೂ ಕೂಡ ಫೈನಲ್ ಆಗಬೇಕಿದೆ. ಕೆಲವೊಂದು ಅಭ್ಯರ್ಥಿಗಳ ಗೊಂದಲ ಇದೆ, ಕೆಲವೊಂದು ಕಾದು ನೋಡುವ ತಂತ್ರ ಇದೆ.